ನಮಸ್ಕಾರ ಎಲ್ರಿಗೂ. ಇವತ್ತು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ತೀನಿ. ನಾವು ಕಾಂಪಿಟೇಟಿವ್ ಓದೋರು ತುಂಬಾ ಉಪಯುಕ್ತವಾದ ಒಂದು ಟಾಪಿಕ್ ಇದು, ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು. ಹೆಂಗ್ ಬೇಕಂಗೋ ತಿರುಗಾಡಿ ಓದೋದಲ್ಲ, ಹೆಂಗ್ ಬೇಕಂಗೋ ಸಿಕ್ಕಂಗ್ ಓದೋದಲ್ಲ. ಒಂದು ಪ್ರಾಪರ್ ಟೈಮ್ ಟೇಬಲ್ ಹಾಕೊಂಡು ಅದನ್ನ ಮ್ಯಾನೇಜ್ ಮಾಡ್ಕೊಂತ ಹೋಗೋದೇ ಟೈಮ್ ಮ್ಯಾನೇಜ್ಮೆಂಟ್. ಸೊ ಅದನ್ನ ಇವತ್ತು ಹೇಳ್ತೀನಿ. ನಂಗೆ ಎಷ್ಟು ತಿಳಿದಿದ್ದು ಅಷ್ಟು ಮಟ್ಟಿಗೆ ಹೇಳ್ತೀನಿ, ನೀವು ಅಪ್ಲೈ ಮಾಡೋಂಗಿದ್ರೆ ಮಾಡ್ಕೊಳ್ಳಿ. ಫಸ್ಟ್, ನಾವು ಓದೋರು ಎಷ್ಟು ಅವರ್ ಓದ್ಬೇಕಂದ್ರೆ 13 ಮಿನಿಮಮ್ 13 ಅವರ್ಸ್ ಆದ್ರೂ ಓದ್ಬೇಕು. ರಿಮೈನಿಂಗ್ ಏನ್ ಮಾಡ್ಬೇಕು, ಪ್ಲಸ್ 7 ಅವರ್ಸ್ ಸ್ಲೀಪ್. ಎಷ್ಟಾಯ್ತು? 20 ಅವರ್ಸ್ ಆಯ್ತು. ಪ್ಲಸ್ 3 ಅವರ್ಸ್ ಫಾರ್ ಮೀಲ್ಸ್. ಮಾರ್ನಿಂಗ್ ಎದ್ದು ಟಿಫಿನ್ ಮಾಡೋದಾಗ್ಲಿ, ಫ್ರೆಶ್ ಅಪ್ ಆಗೋದಾಗ್ಲಿ, ಮಧ್ಯಾಹ್ನದ ಊಟ ಆಗಲಿ, ನೈಟ್ ಊಟ ಆಗಲಿ 3 ತಾಸಲ್ಲಿ ಮಾಡ್ಕೋಬೇಕಾದ್ರೆ. ಪ್ಲಸ್ ಇನ್ನಷ್ಟು 1 ತಾಸು ಬೆಳೀತು. 1 ತಾಸು ಆಲ್ತು ಫಾಲ್ತು ಕೆಲಸ ಇರ್ತಾವಲ್ಲ ನಮಗೂ, ಆ ಕೆಲಸ 1 ತಾಸಲ್ಲಿ ಮಾಡ್ಕೊಂಡ್ಬಿಡ್ಬೇಕು. ಸೊ ಇದು ಟೈಮ್ ಟೇಬಲ್. ಇಷ್ಟು ನಿಮ್ದು 13 ಅವರ್ಸ್ ಸ್ಟಡಿ, 7 ಅವರ್ಸ್ ಸ್ಲೀಪ್. ನಿದ್ದೆ ಚೆನ್ನಾಗಿ ಮಾಡಿ. ನಿದ್ದೆ 1 ತಾಸು ಕಮ್ಮಿ ಮಾಡ್ಕೊಂಡು ಇದ್ರಲ್ಲಿ ಆಡ್ ಮಾಡ್ಕೊಂಡ್ರು ಇನ್ನೂ ಉತ್ತಮ. ಬಟ್ ನಾನ್ ಪ್ರಿಫರ್ ಮಾಡೋದು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಚೆನ್ನಾಗಿ ವಿದ್ಯೆ ಹತ್ತುತ್ತೆ. ನಿದ್ದೆ ಚೆನ್ನಾಗಿದ್ರೆ ವಿದ್ಯೆ ಚೆನ್ನಾಗಿ ಬರುತ್ತೆ. ಸೊ 7 ತಾಸು ಮಕ್ಕಳಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ 3 ತಾಸು ನಮ್ ಭೋಜನ, ಬುಸ ಪಾರ್ಟಿ. ನಮ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ಬುಸಾ ಪಾರ್ಟಿ ಅಂತಿರ್ತಾರೆ ಅವರೇ, ಅದಕ್ಕೆ ಬುಸ ಅಂತ ನೆನಪಾಯ್ತು. ಬುಸ ತಿನ್ನಕ್ಕೆ 3 ತಾಸು. ನೆಕ್ಸ್ಟ್ 1 ತಾಸು ಆಲ್ತು ಫಾಲ್ತು ಕೆಲ್ಸಕ್ಕೆ ನಮ್ದು. ಆಯ್ತು, ಇಷ್ಟ ಆಯ್ತಲ್ಲ. ಆಲ್ತು ಫಾಲ್ತು ಅಂತ ನಾನ್ ಹೇಳ್ತೀನಿ, ಬಟ್ ಕೆಲವರಿಗೆ ಇದು ಇಂಪಾರ್ಟೆಂಟ್ ಇರುತ್ತೆ 1 ತಾಸು. ಸೊ ಮತ್ತೆ ಈ 13 ತಾಸಲ್ಲಿ ಏನೇನ್ ಮಾಡ್ಬೇಕು ಅನ್ನೋದು. ಒಂದು 5 ತಾಸು ನಮ್ ಕೋರ್ ಸಬ್ಜೆಕ್ಟ್ಸ್ ಅಂದ್ರೆ ನಮ್ ಹ್ಯೂಮ್ಯಾನಿಟಿ ಸಬ್ಜೆಕ್ಟ್, ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಸೈನ್ಸ್, ಎನ್ವಿರಾನ್ಮೆಂಟ್, ಇವು ಕೋರ್ ಸಬ್ಜೆಕ್ಟ್ಸ್. ನಮ್ GK GS ಸಬ್ಜೆಕ್ಟ್ ಇರ್ತಲ್ಲ ಅದು 5 ತಾಸು ಅದಕ್ಕೆ. ಅದಾದ್ಮೇಲೆ ಒಂದು 3 ತಾಸು ಇದು ಹಳೆ ಕ್ವಶನ್ ಪೇಪರ್ಸ್. ಹಳೆ ಕ್ವಶನ್ ಪೇಪರ್ ಅಂತ ಎಲ್ಲ, ಹಳೆ ಕ್ವಶನ್ ಪೇಪರ್, ಮಾಡಲ್ ಕ್ವಶನ್ ಪೇಪರ್, ಯಾವ್ದಕ್ಕಾದ್ರೂ ಒಂದು. ನೆಕ್ಸ್ಟ್ 1-2 ತಾಸು ಕರೆಂಟ್ ಅಫೇರ್ಸ್. 1-2 ತಾಸು ಕರೆಂಟ್ ಅಫೇರ್ಸ್ ಆಗಲಿ. ಇನ್ನು 1 ತಾಸು ನಮ್ಮ ಮೆಂಟಲ್ ಎಬಿಲಿಟಿ. ಎಷ್ಟು ತಾಸು ಆಯ್ತು? 10-11. ಇನ್ನ 2 ತಾಸು ಬೆಳೀತು ನಮ್ ಕಡೆ. 2 ತಾಸು ಬೆಳೀತಲ್ಲ, ಎಕ್ಸ್ಟ್ರಾ ಯಾವ್ದಾದ್ರು ಸಬ್ಜೆಕ್ಟ್ ಇದ್ರೆ ಅದನ್ನ ಮಾಡೋದು ಅವಾಗ. ಇಲ್ಲಾಂದ್ರೆ ಮತ್ತೆ ನಮ್ ಕೋರ್ ಸಬ್ಜೆಕ್ಟ್ ಬರೋದು. ಕೋರ್ ಸಬ್ಜೆಕ್ಟ್ ಅಲ್ಲಿ ಹೆಂಗ್ ಮಾಡ್ಬೇಕಂದ್ರೆ 2 ತಾಸು ಮತ್ತೆ ಕೋರ್ ಸಬ್ಜೆಕ್ಟ್ ಬರ್ತೀನಿ, ಅಥವಾ ಯಾವ್ದಾದ್ರು ಒಂದ್ ಎಕ್ಸ್ಟ್ರಾ ಉಳಿದಿದ್ರೆ ಅದನ್ನ ಮಾಡ್ಕೊಳ್ಳಿ. ಕೋರ್ ಸಬ್ಜೆಕ್ಟ್ ಗೆ ಜಾಸ್ತಿ ಟೈಮ್ ಕೊಡ್ಬೇಕು. ಸ್ಟಾರ್ಟಿಂಗ್ ಇದಕ್ಕೆಲ್ಲ ಜಾಸ್ತಿ ಟೈಮ್ ಕೊಡ್ಬೇಕು. ಮತ್ತೆ PSI ಮಾಡಿದ್ರೆ PSI ಗೆ 1 ತಾಸು 2 ತಾಸು ಬೇಡ, 1 ತಾಸು ಇಲ್ಲಿ ಕೊಡಿ, ಮತ್ತೆ ಇನ್ನೂ 1 ತಾಸು ಇಲ್ಲಿ ಆಡ್ ಮಾಡ್ಕೊಂಡು 6 ತಾಸು ಮಾಡ್ಕೊಳ್ಳಿ. PSI ಗೆ 1 ತಾಸು ಯಾವ್ದಕ್ಕಂದ್ರೆ ಫಸ್ಟ್ ಪೇಪರ್ಗೆ. ಈ ತರ ಮಾಡಿ. ನೆಕ್ಸ್ಟ್ ಕೋರ್ ಸಬ್ಜೆಕ್ಟ್ ಅಲ್ಲಿ ಹೆಂಗ್ ಮಾಡ್ಬೇಕಂದ್ರೆ 6 ತಾಸು ಆಯ್ತು ಅಂತ ತಿಳ್ಕೊಳ್ಳಿ. ನಿಮ್ಗೆ 6 ತಾಸು ಸಿಕ್ತು. ನಿಮ್ಗೆ 6 ತಾಸಲ್ಲಿ ಡೈಲಿ 2 ಸಬ್ಜೆಕ್ಟ್ ಓದೋದು. 3 ತಾಸು 1 ಸಬ್ಜೆಕ್ಟ್, 3 ತಾಸು ಇನ್ನೊಂದು ಸಬ್ಜೆಕ್ಟ್. ಈ ತರ ಡಿವೈಡ್ ಮಾಡ್ಕೋಬೇಕು. ಬಿಕಾಸ್ ಒಂದೇ ಸಬ್ಜೆಕ್ಟ್ ಓದಿದ್ರೆ ಬೋರ್ ಆಗುತ್ತೆ. ಓದ್ಲೂಬಾರ್ದು. 6 ತಾಸು ಒಂದೇ ಸಬ್ಜೆಕ್ಟ್ ಓದ್ಲೂಬಾರ್ದು. ತಲೆಗೆ ಹೋಗಲ್ಲ, ಬೋರಿಂಗ್ ಆಗ್ಬಿಡುತ್ತೆ. ಆ ಬೋರಿಂಗ್ ಆದ್ರೆ ಮುಂದೆ ಓದಿದ್ದು ನೆನಪುಳಿಯಲ್ಲ, ಓದಿದ್ದು ವೇಸ್ಟ್, ಅದು ಒಳ್ಳೇದು. ಅದಕ್ಕೆ 3 ತಾಸು 1 ಸಬ್ಜೆಕ್ಟ್, 3 ತಾಸು 1 ಸಬ್ಜೆಕ್ಟ್. ಈ ತರ ಈ 6 ತಾಸನ್ನ ಮ್ಯಾನೇಜ್ ಮಾಡಿ. 3 ತಾಸಲ್ಲಿ ಹಳೆ ಕ್ವಶನ್ ಪೇಪರ್ ಆದ್ರೂ ಓದಿ, ಮಾಡಲ್ ಕ್ವಶನ್ ಪೇಪರ್ ಆದ್ರೂ ಓದಿ. ಕರೆಂಟ್ ಅಫೇರ್ಸ್ 1 ತಾಸಂತೂ ನ್ಯೂಸ್ ಪೇಪರ್. ಕರೆಂಟ್ ಅಫೇರ್ಸ್ಗೆ 1 ತಾಸು ನ್ಯೂಸ್ ಪೇಪರ್ ಯಾವುದು? ಗೇಟ್ವೇ ಟು IAS-KS ಅಲ್ಲಿ ನೀವು ಫಿಸಿಕಲ್ ನ್ಯೂಸ್ ಪೇಪರ್ ಇಲ್ಲ ಅಂದ್ರೆ ಪೇಪರ್ ಕಟ್ಟಿಂಗ್ ಬಿಡ್ತಾರೆ. ಗೇಟ್ವೇ ಟು IAS-KS ಅಂತ ಚಾನಲ್ ಇದೆ. IAS-KS ಅಂತ ಟೆಲಿಗ್ರಾಮ್ ಅಲ್ಲಿ ಚಾನಲ್ ಇದೆ. ಆ ಚಾನಲ್ ಫಾಲೋ ಮಾಡಿ, ಪೇಪರ್ ಕಟ್ಟಿಂಗ್ ಬಿಡ್ತಾರೆ. ಚೆನ್ನಾಗಿ ಅದನ್ನ ನೋಟ್ಸ್ ಮಾಡ್ಕೊಳ್ಳಿ. 1 ತಾಸು. ಇನ್ನೂ 1 ತಾಸು ಏನಕ್ಕಂದ್ರೆ ಅವತ್ತಿಂದು ಯೂಟ್ಯೂಬ್ ಚಾನಲ್ ಅಲ್ಲಿ GK ಟುಡೇ ಅಂತ ಯೂಟ್ಯೂಬ್ ಚಾನಲ್ ಆಗ್ಲಿ, ಸ್ಟಡಿ ರೇಸ್ ಅಂತ ಕನ್ನಡದಲ್ಲಿವೆ, ಅದಕ್ಕಾಗ್ಲಿ 1/2 ತಾಸು ಹೋಗುತ್ತೆ ಅದನ್ನ ಮಾಡ್ಕೊಳಕ್ಕೆ. ಇನ್ನೂ 1/2 ತಾಸು ಏನ್ ಮಾಡ್ಬೇಕಂದ್ರೆ ವಿಜೇತ ನೋಡ್ಕೋಬೇಕು. ಸ್ಪರ್ಧಾ ವಿಜೇತ ಆಗ್ಲಿ, ಅರಿವು ಅಲ್ಲಿ ಮ್ಯಾಗಝಿನ್ಸ್ ಇರ್ತಾವಲ್ಲ, ಇನ್ನೂ 1/2 ತಾಸು. 30 ನಿಮಿಷ. ಅರ್ಧ ತಾಸು ಅಂದ್ರೆ ಈ 30 ನಿಮಿಷ ಕಂಬೈನ್ ಮಾಡ್ಕೊಂಡು ನೀವು ವಿಜೇತಗಾದ್ರೂ ಕೊಡಿ, ಇಲ್ಲ ಯಾವ್ದೇ ಬೇರೆಗಾದ್ರೂ ಕೊಡಿ. ಒಟ್ಟೆ ಕರೆಂಟ್ ಅಫೇರ್ಸ್ 2 ತಾಸು ಕರೆಂಟ್ ಅಫೇರ್ಸ್ ಮಾಡ್ಲೇಬೇಕು. ಮೆಂಟಲ್ ಎಬಿಲಿಟಿ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದ ಅಂತೀರಾ? ಹೌದು, ಮೆಂಟಲ್ ಎಬಿಲಿಟಿ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಹೊಸ ಟೈಪ್ ಕ್ವಶನ್ ಕೇಳಿದ್ರೆ ಮುಗೀತು. ಆ ಡಾಟಾ ಚೇಂಜ್ ಮಾಡಿದ್ರೆ ಮುಗೀತು. ನಮ್ಗೆ ಏನು ಪ್ರಾಕ್ಟೀಸ್ ಇವತ್ತು ಪ್ರಾಕ್ಟೀಸ್ ಮಾಡಿದ್ರು ನೆಕ್ಸ್ಟ್ ವೀಕ್ ಜ್ಞಾಪಕ ಇರಲ್ಲ. ಸೊ ಅದಕ್ಕೆ
ಮೆಂಟಲ್ ಎಬಿಲಿಟಿನ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಡೈಲಿ 1 ತಾಸು ಕೊಡಿ. ಇಷ್ಟ ಆಯ್ತಲ್ಲ. ದೆನ್ ಕೋರ್ ಸಬ್ಜೆಕ್ಟ್ ಇದರಲ್ಲಿ ಫಸ್ಟ್ ಪೇಪರ್, ಇದರಲ್ಲಿ PSI ಮಾಡೋದಿದ್ರೆ ಫಸ್ಟ್ ಪೇಪರಲ್ಲಿ 1 ತಾಸು, ಒಂದು 30 ನಿಮಿಷ ಎಸ್ಸೆ ನೋಡ್ಕೊಳ್ಳೋದು ಇಲ್ಲ ಪ್ರಾಕ್ಟೀಸ್ ಮಾಡೋದು, ಇನ್ನೂ ಒಂದು 30 ನಿಮಿಷ ಟ್ರಾನ್ಸ್ಲೇಷನ್ ನೋಡೋದು. ಒಂದಿನ ಟ್ರಾನ್ಸ್ಲೇಷನ್ ನೋಡಿದ್ರೆ ಒಂದಿನ ಪ್ರಿಸೈಸ್ ಪ್ರಾಕ್ಟೀಸ್ ಮಾಡೋದು, ಒಂದಿನ ಪ್ರಿಸೈಸ್ ಪ್ರಾಕ್ಟೀಸ್ ಮಾಡಿದ್ರೆ ಒಂದಿನ ಟ್ರಾನ್ಸ್ಲೇಟ್ ಪ್ರಾಕ್ಟೀಸ್ ಮಾಡೋದು. ಈ ಮೂರನ್ನು ರೊಟೇಷನ್ ಮೆಥಡ್ ಅಲ್ಲಿ ಈ ಮೂರನ್ನು ಪ್ರಾಕ್ಟೀಸ್ ಮಾಡಬೇಕು. ಒಂದಿನ ಡೈಲಿ ಒಂದಿನ ಕೊಡಬೇಕು. ಇವತ್ತಿಂದ ಸ್ಟ್ರಾಟಜಿ ಮಾಡ್ಕೋಬೇಕು. PSI ಓದೋರು ಮತ್ತೆ PC ಮತ್ತೆ ಬೇರೆ ಎಕ್ಸಾಮ್ ಓದೋರು ಇದು ಸ್ಟ್ರಾಟಜಿ ಇರಬೇಕು. ಮತ್ತೆ ಇನ್ನೂ ಒಂದು ಗ್ರೂಪ್ ಸಿಗೆ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಇರುತ್ತಲ್ಲ, ಕಮ್ಯುನಿಕೇಶನ್ ಪೇಪರ್ಗೆ ಇದರಲ್ಲಿ ಹೇಳಿದಿನಲ್ಲ, ಕೋರ್ ಸಬ್ಜೆಕ್ಟ್ಗೆ 4 ತಾಸು ಮಾಡ್ಕೋಬೇಕು. ಇಲ್ಲಿ 6 ತಾಸಲ್ಲಿ 4 ತಾಸು ಕೋರ್ ಸಬ್ಜೆಕ್ಟ್ ಮಾಡ್ಕೊಂಡು 2 ತಾಸು ಕಮ್ಯುನಿಕೇಶನ್ ಸಬ್ಜೆಕ್ಟ್ ಓದೋದು. ಈ ತರ ಸ್ಟ್ರಾಟಜಿ ಮಾಡಿ ನೀವು. ಕಮ್ಯುನಿಕೇಶನ್ ಪೇಪರ್ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ, ಆ ಸ್ಟ್ರಾಟಜಿ ಬುಕ್ನು ಮಾಡಿದ್ದೀನಿ, ಸ್ಟ್ರಾಟಜಿನೂ ಹೇಳಿದ್ದೀನಿ, ಬುಕ್ಸ್ ಲಿಸ್ಟ್ನು ಹೇಳಿದ್ದೀನಿ, ಅದನ್ನ ನೋಡ್ಕೊಳ್ಳಿ. ಸೊ ಇಷ್ಟ ಆಯ್ತು ನಿಮ್ ಟೈಮ್ ಮ್ಯಾನೇಜ್ಮೆಂಟ್, ಟೈಮ್ ಟೇಬಲ್ ಬಗ್ಗೆ. ಟೈಮ್ ಟೇಬಲ್ ಇದನ್ನ ಯಾವಾಗಾದ್ರೂ ಹೆಂಗಾದ್ರೂ ಓದಿ, ಬಟ್ 13 ತಾಸು ನೀವು ಕಂಪ್ಲೀಟ್ ಆಗಿ ಡೈಲಿ ಓದ್ಲೇಬೇಕು. 7 ತಾಸು ನಿದ್ದೆ ಮಾಡ್ಲೇಬೇಕು. 7 ತಾಸಾದ್ರೂ ಮಾಡಿ 6 ತಾಸಾದ್ರೂ ಮಾಡಿ, ಮತ್ತೆ 3 ತಾಸು ಬೂಸಾಗೆ, ಮತ್ತೆ 1 ತಾಸು ನಮ್ಮ ಮಾತುಕತೆ ಕೆಲಸಕ್ಕೆ. ಇಷ್ಟ ಆಯ್ತಲ್ಲ. ಮತ್ತೇನಾದ್ರೂ ಡೌಟ್ ಇದ್ರೆ ಫೈನ್, ಓಕೆ ಬಾಯ್. ಸೊ ಇನ್ನೊಂದು ಸ್ವಲ್ಪ ದಿನದೊಳಗೆ ನೋಟಿಫಿಕೇಶನ್ಸ್ ಆಗೋ ಎಲ್ಲ ಚಾನ್ಸಸ್ ಅದಾವೆ. ಅದಕ್ಕೆ ಕೊಟ್ಟಿರೋ ಟೈಮ್ ಟೇಬಲ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಇದಕ್ಕೆ ಇನ್ನೂ ಹೆಚ್ಚಾಗಿ ನಾನೇ ಒಂದು ಟೈಮ್ ಟೇಬಲ್ ರೆಡಿ ಮಾಡಿ ಪ್ರಾಕ್ಟಿಕಲಾಗಿ ನಾನು ಲೈಬ್ರರಿಯಲ್ಲಿ ಓದುವಾಗ ಹೆಂಗೆ ಬರ್ಕೊಂಡಿಟ್ಟಿದ್ದೆ ಮುಂದೆ ಅನ್ನೋದನ್ನು ನಿಮಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋನ ಪ್ರಾಕ್ಟಿಕಲಾಗಿ ಹೆಂಗೆ ಹಾಕೋತಿದ್ದೆ ಅಂತೇಳಿ ಒಂದು ಪೇಜಲ್ಲಿ ಬರೆದು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ ಥರ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕ್ಕಾದ್ರೆ ಮಾಡ್ಕೊಳ್ಳಿ, ತುಂಬ ಎಫೆಕ್ಟಿವ್ ಆಗಿರುತ್ತೆ ಮಾಡಿಕೊಂಡ್ರು ಕೂಡ. ಈ ಥರ ಈಗ ಹೇಳಿದ ವಿಡಿಯೋದಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು, ಎಷ್ಟು ತಾಸು ಓದಬೇಕು, ಮಿನಿಮಮ್ ಹೇಳ್ತಾರೆ ಕೆಲವರು, ತುಂಬ ಜನ ಹೇಳ್ತಾರೆ 8 ಅವರ್ ಓದಿದ್ರೆ ಸಾಕು, 10 ಅವರ್ ಓದಿದರೆ ಓದಬೇಕು, 15 ಅವರ್ ಓದಬೇಕು. ಅದು ಡಿಫರ್ ಆಗುತ್ತೆ, ಅದು ಒಬ್ಬರಿಂದ ಒಬ್ಬರಿಗೆ ಡಿಫರ್ ಆಗುತ್ತೆ. ಅದಕ್ಕೆ ನಿಮ್ಗೆ ಹೇಗೆ ಈಸಿ ಅನಿಸುತ್ತೋ ಅದನ್ನು ಮಾಡಿ. ನಾನು ಕೊಟ್ಟಿರೋ ಟೈಮ್ ಟೇಬಲ್ ಅಂತೂ ಎಫೆಕ್ಟಿವ್ ಆಗಿರುತ್ತೆ. ಆದರೆ ಟ್ರೈ ಮಾಡಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಹೇಳಿದ್ನಲ್ಲ, ಪ್ರಾಕ್ಟಿಕಲಾಗಿ ಒಂದು ಟೈಮ್ ಟೇಬಲ್ ನಾನು ಹೆಂಗೆ ಹಾಕ್ಕೋತಿದ್ದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಕೆಲವ್ರು ಹೇಳ್ತಾರೆ ಇಷ್ಟೊತ್ತೇ ಓದಬೇಕು, ಅಷ್ಟೊತ್ತೇ ಓದಬೇಕು, ಅದೆಲ್ಲ ಮ್ಯಾಟ್ರ್ ಆಗೋಲ್ಲ. ನೀವು ಎಷ್ಟೊತ್ತು ಎಫೆಕ್ಟಿವ್ ಆಗಿ ಓದ್ತಿರಲ್ಲ ಅದೇ ಮ್ಯಾಟ್ರ್ ಆಗೋದು. ಸೊ ಪ್ರಿಪ್ರೇಷನ್ಸ್ ಕಂಟಿನ್ಯೂಯಸ್ ಆಗಿರಲಿ. ಅನ್ಸರ್ಟನಿಟೀಸ್ ಎಲ್ಲ ಪ್ರಿಪ್ರೇಷನ್ಸ್ ಕಂಟಿನ್ಯೂಸ್ ಆಗಿರಲಿ. ಈ ಅನ್ಸರ್ಟನಿಟೀಸ್ ಎಲ್ಲ ಸ್ವಲ್ಪ ದಿನದಲ್ಲೇ ಮಾಯ ಆಗುತ್ತೆ. ಓಕೆ, ನೋಟಿಫಿಕೇಷನ್ ಬರಗಾಲ ಇತ್ತು ಇಷ್ಟು ವರ್ಷ, 2021 ಹಿಡಿದು ಆಗಿದೆ, ಕೆಲವೊಂದಾಗಿದೆ. ಬಟ್ ಇನ್ಮೇಲೆ ತುಂಬಾ ನೋಟಿಫಿಕೇಷನ್ಸ್ ಇವೆ. ಕಂಟಿನ್ಯೂಸ್ ಸ್ಟಡಿ ಇರಲಿ. ಹೋಪ್ ಫಾರ್ ದಿ ಬೆಸ್ಟ್. ಥ್ಯಾಂಕ್ ಯು.